ಮಿತ್ರರೇ ನಮಸ್ಕಾರ. ಮಿತ್ರರೇ, ರಾಹುಲ್ ಗಾಂಧಿ ಅವರು ಇಡೀ ಸಂಸತ್ ಅಧಿವೇಶನವನ್ನು ಬಲಿ ಪಡೆದ್ರು. ಅದನ್ನ ಅವರು ದೊಡ್ಡ ಸಾಧನೆ ಅಂತ ಅಂದುಕೊಂಡಿದ್ದಾರೆ. ಇದಾದ ಬಳಿಕ ರಾಹುಲ್ ಗಾಂಧಿ ಅವರ ಕಾನ್ಫಿಡೆನ್ಸ್ ಲೆವೆಲ್ ಇದೆಯಲ್ಲ, ಇದು ಎಲ್ಲಿಂದ ಎಲ್ಲಿಗೋ ಹೋದಂತೆ ಕಂಡು ಬರ್ತಾ ಇದೆ. ಆ ಓವರ್ ಕಾನ್ಫಿಡೆನ್ಸ್ ನಲ್ಲೇ ರಾಹುಲ್ ಗಾಂಧಿ ಅತ್ಯಂತ ದೊಡ್ಡ ಪ್ರಮಾದ ಮಾಡಿದ್ದಾರೆ. ಕಾಂಗ್ರೆಸ್ನವರಿಗೆ ಅದೇನು ದೊಡ್ಡ ಪ್ರಮಾದ ಅಲ್ಲ, ಅವರದನ್ನ ಎಂಜಾಯ್ ಮಾಡ್ತಾ ಇದ್ದಾರೆ. ನಮ್ಮ ನಾಯಕ ಹೇಳಿದ್ದೆಲ್ಲವೂ ಕೂಡ ಸರಿಯಾಗಿದೆ, ಇದು ನಮ್ಮ ನಾಯಕನ ತಾಕತ್ತು ಅನ್ನುವ ರೀತಿಯಲ್ಲಿ ಕೆಲವರು ಸೋಷಿಯಲ್ ಮೀಡಿಯಾದಲ್ಲಿ ಬಿಂಬಿಸಿಕೊಳ್ತಾ ಇದ್ದಾರೆ. ಅದೇನೇ ಇರಲಿ, ಈ ದೇಶದ ಜಾಗೃತ ಪ್ರಜೆಯಾದವನು ಸ್ವಲ್ಪ ಯೋಚನೆ ಮಾಡಬೇಕಾಗಿದೆ. ಸಾಮಾನ್ಯವಾಗಿ ದೇಶದ ಜನ ಏನು ಯೋಚನೆ ಮಾಡ್ತಾರೆ, ನಾವು ಯಾರ ಕೈಗೆ ಅಧಿಕಾರ ಕೊಡಬೇಕು, ಯಾರ ಕೈಗೆ ಕೊಡಬಾರದು ಅಂತ. ಆದ್ರೆ ಸದ್ಯದ ಪರಿಸ್ಥಿತಿ ಭಾರತದ್ದು ಹೇಗಿದೆ ಅಂತಂದ್ರೆ, ನಮ್ಮ ದೇಶದಲ್ಲಿ ಯಾರಿಗೆ ವಿಪಕ್ಷ ನಾಯಕನ ಸ್ಥಾನವನ್ನ ಕೊಟ್ಟಿದ್ದೀವಿ ಅದರ ಬಗ್ಗೆ ಇಡೀ ದೇಶ ಯೋಚನೆ ಮಾಡಬೇಕಾದಂತಹ ಪರಿಸ್ಥಿತಿ ಬಂದಿದೆ. ನಾನು ಯಾವುದ್ರ ಬಗ್ಗೆ ಇಷ್ಟೆಲ್ಲ ಪೀಠಿಕೆ ಹಾಕ್ತಾ ಇದ್ದೀನಿ ಅಂತ ನಿಮ್ಗೆ ಗೊತ್ತಾಗಿರಬಹುದು. ಇಟಲಿಯ ಪ್ರಧಾನಿ ಜಾರ್ಜಿಯಾ ಮೆಲೋನಿ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಇಟ್ಕೊಂಡು ಈ ರಾಹುಲ್ ಗಾಂಧಿ ಮಾಡದಂತಹ ಟೀಕೆ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ವಿಪರೀತವಾಗಿ ಚರ್ಚೆಗೊಳಪಡ್ತಾ ಇದೆ. ಅದರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಚರ್ಚಿಸಬೇಕಾದಂತಹ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಯಾಕೆ ಅಂತಂದ್ರೆ ಇದನ್ನು ಕೂಡ ಕೆಲವರು ಸಮರ್ಥಿಸಿಕೊಳ್ತಾ ಇದ್ದಾರೆ. ಇನ್ನೊಂದು ಕಡೆ ದೆಹಲಿಯಲ್ಲಿ ಒಂದು ನಾಟಕ ಮಾಡಿದ್ನಲ್ಲ, 26 ದಿನ ಉಪವಾಸ ಇದ್ದೆ ಅಂತ, ಅದೇ ಸೋನಂ ವಾಂಗ್ಚುಕ್, ಆತ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಹೊಸದಾದಂತಹ ಕರೆ ಕೊಟ್ಟಿದ್ದಾನೆ. ಈ ದೇಶದ ಬುದ್ಧಿಜೀವಿಗಳೆಲ್ಲ ಒಂದಾಗಿ ಈ ದೇಶದಲ್ಲಿ ಅಧಿಕಾರವನ್ನು ಬದಲಾಯಿಸಬೇಕಾಗಿದೆ. ದೇಶದಲ್ಲಿ ಬದಲಾವಣೆ ಆಗದೇ ಇದ್ರೆ ದೇಶ ಹಿಂದುಳಿದು ಬಿಡುತ್ತೆ, ಹೀಗಂತ ಬುದ್ಧಿಜೀವಿಗಳಿಗೆ ಕರೆ ಕೊಟ್ಟಿದ್ದಾನೆ. ಇನ್ನೊಂದು ಕಡೆ ಸಿಜೆಪಿ ನಾಯಕರು ಅಂದ್ರೆ ಜಿರಳೆಗಳಿದಾರಲ್ಲ, ಅವರು ಮತ್ತೊಂದು ದೊಡ್ಡ ಗೆಲುವನ್ನು ಘೋಷಣೆ ಮಾಡಿದ್ದಾರೆ. ರಾಷ್ಟ್ರದ ಮುಖ್ಯ ನ್ಯಾಯಮೂರ್ತಿಗಳ ವಿಚಾರದಲ್ಲಿ ನಮಗೆ ಗೆಲುವು ಸಿಕ್ಕಿದೆ ಅಂತ. ಅದನ್ನು ಕೂಡ ಇದೇ ವಿಡಿಯೋದಲ್ಲಿ ನಿಮಗೆ ವಿವರಿಸಿ ಹೇಳ್ತೀನಿ. ಒಂದಕ್ಕೊಂದಕ್ಕೆ ನೇರವಾಗಿ ಲಿಂಕ್ ಇದೆ. ಈ ದೇಶದಲ್ಲಿ ಬಹಳ ದೊಡ್ಡದಾದಂತಹ ಒಂದು ಷಡ್ಯಂತ್ರ ಶುರುವಾಗಿದೆ. ದೇಶಭಕ್ತರು ಮೋದಿ ನಮ್ಮ ನಾಯಕ, ಎಲ್ಲವುದನ್ನ ಮೋದಿ ನೋಡ್ಕೊಳ್ತಾರೆ, ಅವ್ರಿಗೇನ್ ಮಾಡಬೇಕು ಏನ್ ಮಾಡಬಾರ್ದು ಗೊತ್ತಿದೆ, ನಮಗೇನು ಕೆಲಸ ಅಂತ ಸುಮ್ಮನೆ ಕೂತಿದ್ದೆ ಆದರೆ ಬಹಳ ದೊಡ್ಡ ಸುನಾಮಿ ಬಂದಪ್ಪಳಿಸುತ್ತೆ. ನೀವು ಕಷ್ಟಪಟ್ಟು ಕಟ್ಟಿದಂತಹ ಗೋಪುರ 100% ಕೊಚ್ಚಿಕೊಂಡು ಹೋಗುತ್ತೆ. ಹೀಗಾಗಿ ಈ ವಿಚಾರದಲ್ಲಿ ನಾನು ಪದೇ ಪದೇ ನಿಮ್ಮನ್ನ ಎಚ್ಚರಿಸ್ತಾ ಇದ್ದೀನಿ. ಈಗಲೂ ಕೂಡ ಅಷ್ಟೇ ಒಂದು ಇಂಪಾರ್ಟೆಂಟ್ ವಿಚಾರವನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಈ ದೇಶದ ವಿಪಕ್ಷದ ನಾಯಕ ರಾಹುಲ್ ಗಾಂಧಿ ಸದ್ಯ ನೆಲ ಮೇಲೆ ಓಡಾಡ್ತಾ ಇಲ್ಲ. ದೆಹಲಿಯ ಜಂತರ್ ಮಂತರ್ ಪ್ರತಿಭಟನೆ, ಅದಾದ ಬಳಿಕ ಸಂಸತ್ ಅಧಿವೇಶನ ಸಂಪೂರ್ಣವಾಗಿ ಬಲಿಯಾಗಿರೋದು, ಇದಾದ ಬಳಿಕ ರಾಹುಲ್ ಗಾಂಧಿ ಅವರಿಗೆ ಅನ್ನಿಸ್ತಾ ಇದೆ, ನಾನು ಈ ದೇಶದಲ್ಲಿ ದೊಡ್ಡ ನಾಯಕನಾಗಿ ಹೊರಹೊಮ್ಮಿದ್ದೀನಿ, ನನ್ನನ್ನ ಇನ್ಯಾರೂ ಕೂಡ ತಡೆಯೋದಕ್ಕೆ ಸಾಧ್ಯ ಇಲ್ಲ, ಒಂದು ಇಡೀ ಸೆಷನ್ ಅನ್ನೇ ನಾನು ಬಲಿ ಪಡೆದಿದ್ದೀನಿ ಅಂತಂದ್ರೆ ನನ್ನ ತಾಕತ್ತೆಂತಹದ್ದು, ಇನ್ನು ನನ್ನನ್ನು ತಡೆಯೋದಕ್ಕೆ ಸಾಧ್ಯವಾ? ಈ ರೀತಿಯಾದಂತಹ ಒಂದು ಕಲ್ಪನಾ ಲೋಕದಲ್ಲಿ ರಾಹುಲ್ ಗಾಂಧಿ ವಿಹರಿಸ್ತಾ ಇದ್ದಾರೆ. ಯಾಕೆ ಈ ರೀತಿಯಾಗಿ ಹೇಳದೆ ಕೇಳಿದ್ರೆ, ರಾಹುಲ್ ಗಾಂಧಿ ಮನಸ್ಸಿನಲ್ಲಿ ಈ ರೀತಿಯ ಭಾವನೆಗಳಿಲ್ಲಪ್ಪ, ಅವ್ರು ಈ ರೀತಿಯಾಗಿ ಅಂದುಕೊಂಡಿಲ್ಲ ಅಂತಾಗಿದ್ರೆ ಈಗ ನಾನು ಮುಂದೆ ಹೇಳ್ತೀನಲ್ಲ, ಅಂತಹ ವಿಚಾರಗಳು ಅಂತಹ ಮಾತುಗಳು ಅವರ ಬಾಯಲ್ಲಿ ಬರ್ತಲೇ ಇರಲಿಲ್ಲ. ಅಷ್ಟಕ್ಕೂ ಆಗಿದ್ದೇನು ಅಂತ ಹೇಳ್ಬಿಡ್ತೀನಿ. ಗುರುವಾರ ಸಂಜೆ ಅಂದ್ರೆ ಆಗಸ್ಟ್ 7ನೇ ತಾರೀಕು ರಚನಾತ್ಮಕ ಕಾಂಗ್ರೆಸ್ ರಾಷ್ಟ್ರೀಯ ಸಮಾವೇಶವನ್ನ ಆಯೋಜನೆ ಮಾಡಲಾಗಿತ್ತು. ಅದರಲ್ಲಿ ರಾಹುಲ್ ಗಾಂಧಿ ಅವರು ಭಾಗಿಯಾಗಿದ್ರು. ಏನೊಂದು 10-20 ಸಾವಿರ ಜನ ಸೇರಿದಂತಹ ಒಂದು ದೊಡ್ಡ ಸಮಾವೇಶ ಏನಲ್ಲ. ಸಭಾಂಗಣದ ಒಳಗೆ ರಾಹುಲ್ ಗಾಂಧಿ ಅವರ ಅಭಿಮಾನಿಗಳೇ ಸೇರಿದ್ದಂತಹ ಒಂದು ಸಮಾವೇಶ ಅದು. ಅಲ್ಲಿ ರಾಹುಲ್ ಗಾಂಧಿ ಅವರು ಭಾಷಣ ಮಾಡೋದಕ್ಕೆ ಶುರು ಮಾಡಿದ್ರು. ಗೊತ್ತಲ್ಲ ನಿಮಗೆ, ರಾಹುಲ್ ಗಾಂಧಿ ಅವರು ಭಾಷಣ ಮಾಡೋದು ಅಂತಂದ್ರೆ ಅವರು ಪೋಡಿಯಂ ಬಳಸೋದಕ್ಕೆ ಇಷ್ಟಪಡೋದಿಲ್ಲ. ಅಂದ್ರೆ ಒಂದು ಕಡೆ ನಿಂತ್ಕೊಂಡು ವ್ಯವಸ್ಥಿತವಾಗಿ ಭಾಷಣ ಮಾಡೋದು ಅವರಿಗೆ ಇಷ್ಟ ಆಗೋದಿಲ್ಲ. ಅವರು ಭಾಷಣ ಶುರು ಮಾಡ್ತಿದ್ದ ಹಾಗೆ ಅಥವಾ ಕೆಲವೊಮ್ಮೆ ಪ್ರೆಸ್ ಮೀಟ್ ಶುರು ಮಾಡ್ತಿದ್ದ ಹಾಗೆ ಅವರ ಮೈ ಮೇಲೆ ಅವರಿಗೆ ಗೊತ್ತಿಲ್ಲದಂತೆ ಹಾರ್ವರ್ಡ್ ವಿವಿಯ ಪ್ರೊಫೆಸರ್ ಆಹ್ವಾನ ಆಗ್ಬಿಡುತ್ತೆ. ಅಂದ್ರೆ ಅವ್ರ ಮೈ ಮೇಲೆ ಬಂದ್ಬಿಡ್ತಾರೆ. ಯಾಕೆ ಹೀಗೆ ಹೇಳಿದೆ ಅಂತಂದ್ರೆ, ಈ ಯೂನಿವರ್ಸಿಟಿಗಳಲ್ಲಿ ಪ್ರೊಫೆಸರ್ಗಳು ಇತ್ತಿಂದತ್ತ ಅತ್ತಿಂದಿತ್ತ ಓಡಾಡ್ತಾ ಮಾತನಾಡ್ತಾ ಇರ್ತಾರಲ್ಲ, ರಾಹುಲ್ ಗಾಂಧಿಯು ಕೂಡ ಅದೇ ರೀತಿಯಾಗಿ ಮಾತನಾಡೋದಕ್ಕೆ ಶುರು ಮಾಡ್ತಾರೆ. ಇಲ್ಲಿ ಭಾಷಣ ಮಾಡುವಂಥವನ ಮಾತು ಇಂಪಾರ್ಟೆಂಟ್ ಆಗುತ್ತೆ ಹೊರತು ಆತನ ಬಾಡಿ ಲ್ಯಾಂಗ್ವೇಜ್ ಆಗಲಿ, ಆತ ಹೇಗೆ ಓಡಾಡ್ತಾ ಇದ್ದಾನೆ, ಹೇಗೆ ನೃತ್ಯ ಮಾಡ್ತಾ ಇದ್ದಾನೆ, ಅದು ಇಂಪಾರ್ಟೆಂಟ್ ಆಗೋದಿಲ್ಲ. ಹಾಗೆ ಮಾಡ್ತಾ ಇದ್ರೆ ಆ ಭಾಷಣ ಯಾರಿಗೂ ಕಿವಿಗೆ ಹೋಗ್ತಾ ಇರೋದಿಲ್ಲ. ಅಲ್ಲೊಂದು ಸ್ಟ್ಯಾಂಡಪ್ ಕಾಮಿಡಿ ನಡೀತಾ ಇದೆ ಅಂತ ಜನ ಅದನ್ನ ಕ್ಯೂರಿಯಾಸಿಟಿಯಿಂದ ನೋಡ್ತಾ ಇರ್ತಾರೆ. ಇತ್ತೀಚಿನ ರಾಹುಲ್ ಗಾಂಧಿಯವರ ಎಲ್ಲ ಭಾಷಣಗಳು, ಎಲ್ಲ ಪ್ರೆಸ್ ಮೀಟ್ಗಳು ಕೂಡ ಹೀಗೆ ಇರುತ್ತೆ. ಆದರೆ ವಿಚಾರ ಅದಲ್ಲ. ಈ ರಚನಾತ್ಮಕ ಕಾಂಗ್ರೆಸ್ ರಾಷ್ಟ್ರೀಯ ಸಮಾವೇಶದಲ್ಲೂ ಕೂಡ ರಾಹುಲ್ ಗಾಂಧಿ ಮಾತನಾಡುವಂತಹ ಸಂದರ್ಭದಲ್ಲಿ ಹೀಗೆ ಭಾಷಣ ಮಾಡೋದಕ್ಕೆ ಶುರು ಮಾಡಿದ್ರು. ಆಗ ಅವರು ನರೇಂದ್ರ ಮೋದಿ ಅವರ ವಿದೇಶಾಂಗ ನೀತಿಯನ್ನ ಪ್ರಸ್ತಾಪ ಮಾಡಿದ್ರು. ತಪ್ಪೇನಿಲ್ಲ, ನರೇಂದ್ರ ಮೋದಿ ಅವರ ವಿದೇಶಾಂಗ ನೀತಿಯನ್ನ ಟೀಕಿಸೋದಕ್ಕೆ ರಾಹುಲ್ ಗಾಂಧಿಗೆ ಎಲ್ಲಾ ರೀತಿಯಲ್ಲೂ ಅವಕಾಶ ಇದೆ, ಅಧಿಕಾರ ಇದೆ, ಅದು ಅವರ ಸಂವಿಧಾನಾತ್ಮಕ ಹಕ್ಕು. ಆದರೆ ರಾಹುಲ್ ಗಾಂಧಿ ಅವರು ಟೀಕೆ ಮಾಡಿದ್ರಲ್ಲ, ಅದನ್ನ ಈಗ ಸಮರ್ಥನೆ ಮಾಡಿಕೊಳ್ಳೋದಕ್ಕೆ ಕಾಂಗ್ರೆಸ್ನವರಿಗೆ ಪದಗಳು ಸಿಗ್ತಾ ಇಲ್ಲ. ಹೇಗಪ್ಪ ಇದನ್ನು ಸಮರ್ಥನೆ ಮಾಡಿಕೊಳ್ಳೋದು? ನಮ್ಮ ನಾಯಕ ಇಷ್ಟೊಂದು ಪೆದ್ದು ಆಗ್ಬಿಟ್ನಲ್ಲ ಅಂತ ಅವರೇ ಯೋಚನೆ ಮಾಡ್ತಾ ಇದ್ದಾರೆ. ಯಾಕೆ ಅಂತಂದ್ರೆ, ರಾಹುಲ್ ಗಾಂಧಿ ಹೇಳ್ತಾರೆ, PM ಮೋದಿ ಅವರಿಗೆ ವಿದೇಶಾಂಗ ನೀತಿ ಅಂತಂದ್ರೆ ವಿಶ್ವದ ನಾಯಕರನ್ನ ಅಪ್ಪಿಕೊಳ್ಳುವುದು ಅನ್ನುವಂತಹ ಭಾವನೆ ಇದೆ. ಆ ರೀತಿಯಾದಂತಹ ಕಲ್ಪನೆ ಅವರ ತಲೆ ಒಳಗೆ ಹೋಗ್ಬಿಟ್ಟಿದೆ.
ಇದು ಎಲ್ಲಿಂದ ಮೋದಿ ಅವರಿಗೆ ಬಂತು ನನಗಂತೂ ಗೊತ್ತಿಲ್ಲ. ಹೀಗಂತ ಮೋದಿಯ ಈ ತಬ್ಬಿಕೊಳ್ಳುವಂತಹ ವಿದೇಶಾಂಗ ನೀತಿ ಇದೆಯಲ್ಲ, ಇದನ್ನ ರಾಹುಲ್ ಗಾಂಧಿ ಟೀಕೆ ಮಾಡ್ತಾರೆ. ರಾಹುಲ್ ಗಾಂಧಿ ಅವರು ಇಷ್ಟೇ ಟೀಕೆ ಮಾಡಿದ್ದಾಗಿದ್ರೆ ಇದೊಂದು ದೊಡ್ಡ ವಿವಾದವೇ ಆಗ್ತಾ ಇರಲಿಲ್ಲ. ಆದ್ರೆ ಇದಕ್ಕೆ ಮುಂದುವರೆದು ರಾಹುಲ್ ಗಾಂಧಿ ಅವರು ಅಲ್ಲೇ ವೇದಿಕೆ ಮೇಲಿದ್ದಂಥ ಸಂದೀಪ್ ದೀಕ್ಷಿತ್ ಅವರ ಕಡೆಗೆ ಹೋಗ್ತಾರೆ, ಅವರನ್ನ ಬಲವಾಗಿ ತಬ್ಬಿಕೊಳ್ತಾರೆ. ಇದು ನರೇಂದ್ರ ಮೋದಿ ಅವರ ವಿದೇಶಾಂಗ ನೀತಿ ಅಂತ ರಾಹುಲ್ ವ್ಯಂಗ್ಯ ಮಾಡ್ತಾರೆ. ಅದಾಗ್ತಿದ್ದ ಹಾಗೆ ಆ ಮಹಾನುಭಾವ ಸಂದೀಪ್ ದೀಕ್ಷಿತ್ ಹೇಳ್ತಾನೆ, ನನ್ನನ್ನ ಮೆಲೋನಿ ಅಂತ ಭಾವಿಸಿ ತಬ್ಬಿಕೊಂಡಿಲ್ಲ ತಾನೆ? ಹೀಗಂತ ರಾಹುಲ್ ಗಾಂಧಿಗೆ ಪ್ರಶ್ನೆ ಕೇಳ್ತಾನೆ. ಅಂದ್ರೆ ನನ್ನನ್ನ ನೀವು ಇಟಲಿಯ ಪ್ರಧಾನಿ ಅಂತ ಹೇಳ್ಬಿಟ್ಟು ತಬ್ಬಿಕೊಂಡಿಲ್ಲ ತಾನೆ ಅಂತ. ಅದಕ್ಕೆ ರಾಹುಲ್ ಗಾಂಧಿ ಉತ್ತರ ಏನು ಗೊತ್ತಾ? ನಾನಿನ್ನೂ ಕೂಡ ಆ ಹಂತಕ್ಕೆ ತಲುಪಿಲ್ಲ ಅಂತ. ಮಿತ್ರರೇ, ಒಬ್ಬ ಸಭ್ಯ ನಾಯಕನಾಗಿದ್ರೆ ಅಥವಾ ಜಾಗೃತವಂತ ರಾಜಕಾರಣಿಯಾಗಿದ್ರೆ ಆ ತಕ್ಷಣವೇ ಅದನ್ನ ಖಂಡಿಸ್ತಾ ಇದ್ರು. ಇಲ್ಲ, ನಾನು ಮೋದಿ ಬಗ್ಗೆ ಮಾತ್ರ ಮಾತನಾಡ್ತಾ ಇದ್ದೀನಿ, ವಿದೇಶಿ ಮಹಿಳೆ, ಅದರಲ್ಲೂ ಅಧಿಕಾರದಲ್ಲಿರುವಂತಹ ಭಾರತದ ಮಿತ್ರ ದೇಶದ ಪ್ರಧಾನಿಯ ಬಗ್ಗೆ ನಾನು ಟೀಕೆ ಮಾಡೋದಿಲ್ಲ, ಅದು ನನ್ನ ವಿಚಾರ ಅಲ್ಲ ಅಂತ ರಾಹುಲ್ ಗಾಂಧಿ ಆ ಹೇಳಿಕೆಯನ್ನ ಅಲ್ಲೇ ಖಂಡಿಸಬೇಕಾಗಿತ್ತು. ಆದರೆ ಈ ಬಾಲಕ ಬುದ್ಧಿ ಏನ್ ಮಾಡಿದೆ ಗೊತ್ತಾ? 56 ವರ್ಷದ ಯುವಕ, ಅತ್ಯಂತ ಬುದ್ಧಿವಂತ, ಆ ಸಂದೀಪ್ ದೀಕ್ಷಿತ್ ಹೇಳಿಕೆಯನ್ನ ಸಮರ್ಥಿಸಿಕೊಂಡು ಎಂಜಾಯ್ ಮಾಡ್ತಾನೆ. ವೈಯಕ್ತಿಕವಾಗಿ ಇದು ಯಾವುದೂ ಕೂಡ ನನಗೆ ವಿಶೇಷವಾಗಿ ಕಂಡಿಲ್ಲ, ಇವರಿಂದ ಇನ್ನೇನೋ ಎಕ್ಸ್ಪೆಕ್ಟ್ ಮಾಡೋದಕ್ಕೂ ಈ ದೇಶ ಸಾಧ್ಯ ಇಲ್ಲ, ಇವರ ಮೆಚುರಿಟಿ ಲೆವೆಲ್ಲೇ ಇಷ್ಟು. ಆದರೆ ಭಯ ಆಗ್ತಿರೋದೇನು ಗೊತ್ತಾ? ಈ ದೇಶದಲ್ಲಿ ಒಂದು ವರ್ಗದ ಜನ ಈ ರಾಹುಲ್ ಗಾಂಧಿಯನ್ನ ಮುಂದಿನ ಪ್ರಧಾನಮಂತ್ರಿ ಅಭ್ಯರ್ಥಿ ಅಂತ ನಿರಂತರವಾಗಿ ಬಿಂಬಿಸ್ತಾ ಇದ್ದಾರೆ. 2014ರಿಂದ 2024 3 ಬಾರಿ ಈ ದೇಶದ ಪ್ರಧಾನಮಂತ್ರಿ ಅಭ್ಯರ್ಥಿಯಾಗಿದ್ದಾತ ಈತ. 2029ಕ್ಕೂ ಕೂಡ ಈ ದೇಶದಲ್ಲಿ ಈತನೇ ಪ್ರಧಾನಮಂತ್ರಿ ಅಭ್ಯರ್ಥಿ ಆಗಿರ್ತಾನೆ. ಹೀಗಾಗಿ ನನಗೆ ಭಯ ಆಗ್ತಿರೋದು, ಅಪ್ಪಿ ತಪ್ಪಿ ಈ ಪುಣ್ಯಾತ್ಮನ ಕೈಗೆ ಏನಾದ್ರೂ ಈ ದೇಶ ಸಿಕ್ಬಿಟ್ರೆ ಏನಾಗಬೇಡ ಅಂತ. ಸಿಂಪಲ್ ಆಗಿ ಯೋಚನೆ ಮಾಡಿ, ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಇವರು ಟೀಕೆ ಮಾಡಲಿ, ಅವರ ವಿದೇಶಾಂಗ ನೀತಿಯನ್ನ ಖಂಡ ತುಂಡವಾಗಿ ಖಂಡಿಸ್ಲಿ, ನಮಗೇನು ಅಭ್ಯಂತರ ಇಲ್ಲ, ಅದಕ್ಕೆ ಮೋದಿ ಬೇಕಾದ್ರೆ ಉತ್ತರ ಕೊಟ್ಕೊಳ್ತಾರೆ. ಆದ್ರೆ ಇಟಲಿಯ ಪ್ರಧಾನಿ, ಅದು ಅಲ್ಲದೆ ಓರ್ವ ಮಹಿಳೆ, ಅವರನ್ನ ಅಶ್ಲೀಲವಾಗಿ ಜೊತೆಗೆ ವ್ಯಂಗ್ಯವಾಗಿ ಇನ್ನೊಂದು ದೇಶದ ನಾಯಕರೊಂದಿಗೆ ಕೆಟ್ಟ ಅರ್ಥ ಬರುವ ರೀತಿಯಲ್ಲಿ ಟೀಕೆ ಮಾಡೋದಿದೆಯಲ್ಲ, ಇದನ್ನ ಸಭ್ಯ ಸಮಾಜ ಒಪ್ಪಿಕೊಳ್ಳಬಹುದಾ? ಅದು ಅಲ್ಲದೆ ಮಿತ್ರರೇ, ಇಟಲಿ ಇದೆಯಲ್ಲ ಭಾರತಕ್ಕೆ ಅತ್ಯಂತ ಮಿತ್ರ ದೇಶ. ಇಟಲಿ ಮತ್ತು ಭಾರತದ ನಡುವೆ ಬಹಳ ಉತ್ತಮವಾದಂತಹ ವ್ಯಾಪಾರ ಸಂಬಂಧ ಇದೆ. ಹೇಳಬೇಕು ಅಂತಂದ್ರೆ ಅದು ಭಾರತಕ್ಕೆ ಲಾಭದಾಯಕ ಕೂಡ ಹೌದು, ಯಾಕೆಂದ್ರೆ ನಮಗೆ ಟ್ರೇಡ್ ಸರ್ಪ್ಲಸ್ ಇದೆ ಅವ್ರ ಜೊತೆಗೆ. ಅಂತಹ ದೇಶದ ಪ್ರಧಾನಿಯ ಬಗ್ಗೆ ಈ ದೇಶದ ವಿಪಕ್ಷ ನಾಯಕ ಕೀಳು ಮಟ್ಟದ ಹೇಳಿಕೆಯನ್ನ ಕೊಡ್ತಾರೆ, ಅಶ್ಲೀಲವಾದಂತಹ ಹೇಳಿಕೆಯನ್ನ ಕೊಡ್ತಾರೆ, ವೇದಿಕೆಯಲ್ಲಿ ಅಪಹಾಸ್ಯ ಮಾಡ್ತಾರೆ ಅಂತಂದ್ರೆ ಇದಕ್ಕಿಂತ ಮತಿಗೇಡಿ ಕೆಲಸ ಇನ್ನೊಂದಿರೋದಕ್ಕೆ ಸಾಧ್ಯವೇ ಇಲ್ಲ. ಇದರ ಜೊತೆಗೆ ಇನ್ನೊಂದು ಮಾತನ್ನ ಹೇಳಲೇಬೇಕು. ಪ್ರಧಾನಿ ನರೇಂದ್ರ ಮೋದಿ ಅವರು ವಿದೇಶಕ್ಕೆ ಹೋದಂತಹ ಸಂದರ್ಭದಲ್ಲಿ ತನ್ನ ಆತ್ಮೀಯ ನಾಯಕರನ್ನ ತಬ್ಬಿಕೊಳ್ತಾರೆ. ಅದು ನೆತನ್ಯಾಹು ಇರಬಹುದು, ಪುತಿನ್ ಇರಬಹುದು, ಫ್ರಾನ್ಸ್ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರೋನ್ ಇರಬಹುದು, ಆಸ್ಟ್ರೇಲಿಯಾದ ಪ್ರಧಾನಿ ಆಲ್ಬನೀಸಿ ಇರಬಹುದು. ಯಾರ್ಯಾರ ಜೊತೆಗೆ ಒಂದು ಪರ್ಸನಲ್ ಬಾಂಡಿಂಗ್ ಇದೆಯೋ ಅವರನ್ನೆಲ್ಲ ತಬ್ಬಿಕೊಳ್ತಾರೆ. ಇದಕ್ಕೆ ಕೆಲ ದೇಶದ ನಾಯಕರು ಮೋದಿಯವರ ಡಿಪ್ಲೊಮೆಸಿ, ಹಗ್ ಡಿಪ್ಲೊಮೆಸಿ ಈ ರೀತಿಯಾಗೆಲ್ಲ ವಿಶ್ಲೇಷಣೆ ಮಾಡಿದ್ದಾರೆ. ಅದನ್ನೆಲ್ಲ ಪಕ್ಕಕ್ಕಿಡಿ. ಹಾಗೆ ಇವತ್ತು ಪುತಿನ್ ಜೊತೆಗೆ ಯಾವ ರೀತಿಯಾಗಿ ಉತ್ತಮ ಸ್ನೇಹ ಸಂಬಂಧ ನರೇಂದ್ರ ಮೋದಿ ಅವರಿಗಿದೆಯೋ ಅಥವಾ ನೆತನ್ಯಾಹು ಜೊತೆಗೆ ಯಾವ ರೀತಿಯಾದಂತಹ ಸ್ನೇಹ ಇದೆಯೋ ಅದೇ ರೀತಿಯಾಗಿ ಇಟಲಿಯ ಪ್ರಧಾನಿ ಜಾರ್ಜಿಯಾ ಮೆಲೋನಿಯವರ ಜೊತೆಗೂ ಕೂಡ ಮೋದಿಯವರು ಒಂದು ಸ್ನೇಹ ಸಂಬಂಧವನ್ನು ಹೊಂದಿದ್ದಾರೆ. ಆದರೆ ಮೆಲೋನಿ ಅವರನ್ನ ಭೇಟಿಯಾದಂತಹ ಸಂದರ್ಭದಲ್ಲಿ ಮೋದಿ ಯಾವತ್ತೂ ಕೂಡ ತನ್ನ ಸಭ್ಯತೆಯನ್ನ ಮೀರಿಲ್ಲ. ಮೋದಿ ಮೆಲೋನಿಯನ್ನ ಯಾವತ್ತೂ ಕೂಡ ತಬ್ಬಿಕೊಂಡಿಲ್ಲ, ಜಸ್ಟ್ ಶೇಕ್ ಹ್ಯಾಂಡ್ ಮಾಡಿದಾರಷ್ಟೇ. ಅದಕ್ಕೂ ಮಿಗಿಲಾಗಿ ಹೇಳಬೇಕು ಅಂತಂದ್ರೆ ಕೆಲ ವಿದೇಶಿ ಮಹಿಳಾ ನಾಯಕರನ್ನ ಭೇಟಿಯಾದಂತಹ ಸಂದರ್ಭದಲ್ಲಿ ಮೋದಿ ಶೇಕ್ ಹ್ಯಾಂಡ್ ಕೂಡ ಮಾಡೋದಿಲ್ಲ, ಕೈ ಮುಗಿತಾರಷ್ಟೇ. ಮೋದಿ ಯಾವುದೋ ಮಹಿಳಾ ನಾಯಕಿಯನ್ನ ತಬ್ಬಿಕೊಂಡಂತಹ ಫೋಟೋವನ್ನ ನಾನು ಇದುವರೆಗೂ ನೋಡಿಲ್ಲ. ಆದರೆ ರಾಹುಲ್ ಗಾಂಧಿ ಒಂದು ಸ್ಟೇಜ್ ಮೇಲೆ ಒಬ್ಬ ಜವಾಬ್ದಾರಿಯುತ ನಾಯಕನಾಗಿ ಈ ದೇಶದ ಪ್ರಧಾನಿ ಜೊತೆಗೆ ಭಾರತದ ಮಿತ್ರ ದೇಶದ ಮಹಿಳಾ ಪ್ರಧಾನಿಯ ಬಗ್ಗೆ ಕೀಳು ಮಟ್ಟದ ಹೇಳಿಕೆ ಕೊಟ್ಟಿದ್ದಿದೆಯಲ್ಲ, ಇದನ್ನ ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಇವತ್ತು ಬಿಜೆಪಿಯವರು ರಾಹುಲ್ ಗಾಂಧಿ ವಿರುದ್ಧ ಮುಗಿಬಿದ್ದಿದ್ದಾರೆ. ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಈ ರೀತಿಯ ಹೇಳಿಕೆಗಳನ್ನು ಖಂಡಿಸ್ತಾ ಇದ್ದಾರೆ. ಮಿತ್ರರೇ, ಇಷ್ಟಕ್ಕೆ ಸಾಕಾಗೋದಿಲ್ಲ, ಇವರಿಗೆ ಸರಿಯಾದಂತಹ ಬುದ್ಧಿ ಕಲಿಸಬೇಕು, ಇನ್ನೂ ಅಗ್ರೆಸಿವ್ ಆಗಬೇಕು ಬಿಜೆಪಿಯವರು. ಕೆಲವರು ಇಂದಿರಾ ಗಾಂಧಿ ಅವರು ವಿದೇಶಿ ನಾಯಕರನ್ನ ಭೇಟಿಯಾದಂತಹ ಕೆಲ ವಿಡಿಯೋಗಳನ್ನು ಹೊರತೆಗೆದಿದ್ದಾರೆ. ಫೆಡರಲ್ ಕ್ಯಾಸ್ಟ್ರೋರನ್ನ ಇಂದಿರಾ ಗಾಂಧಿ ಅವರು ಭೇಟಿಯಾದಂತಹ ಸಂದರ್ಭದಲ್ಲಿ ಅವರನ್ನ ತಬ್ಬಿಕೊಂಡಿರ್ತಾರೆ. ನಾನು ಅದರ ಬಗ್ಗೆ ವ್ಯಂಗ್ಯ ಮಾಡಿ ಹೇಳುತ್ತಾ ಇಲ್ಲ. ಈ ಮತಿಗೇಡಿಯ ಟೀಕೆಗೆ ಅವರನ್ನ ಈ ವಿಚಾರಕ್ಕೆ ಎಳೆದು ತರುವಂತಹದ್ದು ತಪ್ಪಾಗುತ್ತೆ. ಆದರೆ ಅನಿವಾರ್ಯ ಏನು ಗೊತ್ತಾ, ಈ ಬಾಲಕ ಬುದ್ಧಿಗೆ ಇಂತಹ ಉದಾಹರಣೆಯನ್ನ ಕೊಡಬೇಕಾಗಿ ಬಂದಿದೆ. ಅದು ಅಲ್ಲದೆ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯನ್ನು ತಬ್ಬಿಕೊಳ್ಳೋದೇ ಮಹಾ ಅಪರಾಧ. ಅದನ್ನ ವ್ಯಂಗ್ಯವಾಗಿ ಹೇಳೋದಾದ್ರೆ, ಇದೇ ರಾಹುಲ್ ಗಾಂಧಿ ಈ ಹಿಂದೆ ಸಂಸತ್ ಅಧಿವೇಶನ ನಡೀತಾ ಇರುವಂತಹ ಸಂದರ್ಭದಲ್ಲಿ, ಅಂದ್ರೆ ಲೋಕಸಭೆಯಲ್ಲೇ ಟ್ರೆಜರಿ ಬೆಂಚ್ ನಲ್ಲಿದ್ದಂತಹ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಬಂದು ತಬ್ಬಿಕೊಂಡಿರ್ಲಿಲ್ವೇ ಅಧಿವೇಶನ ನಡೀತಾ ಇರುವಂತಹ ಸಂದರ್ಭದಲ್ಲಿ? ಅದನ್ನೆಲ್ಲ ನೀವು ಸಭ್ಯತೆ ಅಂತ ಕರೆಯೋದಕ್ಕೆ ಸಾಧ್ಯವಾ?
ಒಟ್ನಲ್ಲಿ ನಾನು ಆರಂಭದಲ್ಲೇ ಹೇಳಿದ ಹಾಗೆ ಈ ಸೆಷನ್ ಮುಗೀತಿದ್ದ ಹಾಗೆ ರಾಹುಲ್ ಗಾಂಧಿ ತೇಲ್ತಾ ಇದ್ದಾರೆ. ಯಾಕೆಂದ್ರೆ ಅವ್ರಿಗೆ ಅನ್ನಿಸ್ತಾ ಇದೆ, ನನಗೆ ಬಹಳ ದೊಡ್ಡ ಯಶಸ್ಸು ಸಿಕ್ತು, ಇನ್ನು ಮುಂದೆ ಈ ದೇಶದಲ್ಲಿ ನಾನು ಹೋದಲ್ಲೆಲ್ಲ ಗೆಲುವು ಸಿಗುತ್ತೆ, ಇಡೀ ದೇಶದ ಜನ ನನ್ನ ಪರವಾಗಿ ನಿಂತ್ಕೊಂಡಿದ್ದಾರೆ ಅಂತ. ಸ್ವಲ್ಪ ಬುದ್ಧಿ ಇದ್ದವನಿಗೂ ಕೂಡ ಅರ್ಥ ಆಗುತ್ತೆ, ಒಂದು ಇಡೀ ಸೆಷನ್ ಯಾವುದೇ ಚರ್ಚೆ ಇಲ್ಲದೆ ಅಂತ್ಯ ಆಗಿದೆ, ಟೋಟಲಿ ಕೊಲ್ಯಾಪ್ಸ್ ಆಗಿದೆ ಅಂತಂದ್ರೆ ಅದು ವಿಪಕ್ಷದ ಗೆಲುವಲ್ಲ. ಯಾಕೆ ಕೇಳಿದ್ರೆ ಈ ಲೋಕಸಭೆ ಮತ್ತು ರಾಜ್ಯಸಭೆ ಕಂಪ್ಲೀಟ್ ಆಗಿ ವಿಪಕ್ಷಗಳ ಪ್ರತಿಭಟನೆಗೆ ಬಲಿಯಾಗಿರಬಹುದು. ಆದರೆ ಸರ್ಕಾರಕ್ಕೇನಾದರೂ ನಷ್ಟ ಆಗಿದೆಯಾ? ಖಂಡಿತವಾಗ್ಲೂ ಇಲ್ಲ. ಸರ್ಕಾರ ಇಷ್ಟೆಲ್ಲ ಗದ್ದಲ ಗಲಾಟೆಗಳ ನಡುವೆಯೂ ಕೂಡ ತನಗೆ ಬೇಕಾದಂತಹ 12 ಬಿಲ್ಗಳನ್ನು ಪಾಸ್ ಮಾಡಿಕೊಂಡಿದೆ. ನಿಜವಾಗ್ಲೂ ನಷ್ಟ ಆಗಿದ್ಯಾರಿಗೆ? ವಿಪಕ್ಷಗಳಿಗೆ. ವಿಪಕ್ಷಗಳು ಅದನ್ನು ಚರ್ಚೆ ಮಾಡಬಹುದಿತ್ತು, ದೇಶದ ಜನರಿಗೆ ತಲುಪಿಸಬಹುದಾಗಿತ್ತು, ಆ ಬಿಲ್ಗಳಲ್ಲಿದ್ದಂತಹ ನ್ಯೂನತೆಗಳನ್ನು ಎತ್ತಿ ತೋರಿಸಬಹುದಾಗಿತ್ತು. ಆದರೆ ಇವರು ಚರ್ಚೆನೇ ಮಾಡಿಲ್ಲ. ಕೇವಲ ಇವರಿಗೆ ರಾಜಕೀಯ ಲಾಭಕ್ಕೋಸ್ಕರವಾಗಿ ಯಾವುದೋ ಒಂದು ವಿಚಾರವನ್ನು ಇಟ್ಟುಕೊಂಡು ಇವರು ಅನಗತ್ಯವಾಗಿ ಅಡ್ಡಿಪಡಿಸಿದ್ರು. ಇದರಿಂದ ವಿಪಕ್ಷಗಳಿಗೆ ನಷ್ಟ ಆಗಿದೆಯೇ ಹೊರತು ಆಡಳಿತ ಪಕ್ಷಕ್ಕಲ್ಲ. ಮಿತ್ರರೇ, ಇತ್ತೀಚಿನ ಕೆಲ ಬೆಳವಣಿಗೆಗಳನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ನನಗೊಂದು ಪ್ರಬಲವಾದಂತಹ ಅನುಮಾನ ಬರ್ತಾ ಇದೆ. ಇದು ಕೇವಲ ಅನುಮಾನ ಅಲ್ಲ, ಇದಕ್ಕೆ ಕೆಲವೊಂದಷ್ಟು ಸಾಕ್ಷಿಗಳನ್ನು ಕೂಡ ನಿಮಗೆ ನಾನು ಕೊಡಬಲ್ಲೆ. ಅದೇನು ಕೇಳಿದ್ರೆ, ಈ ದೇಶದಲ್ಲಿ ಅಧಿಕಾರವನ್ನು ಬದಲಾಯಿಸೋದಕ್ಕೆ ವ್ಯವಸ್ಥಿತವಾಗಿ ಷಡ್ಯಂತ್ರ ನಡೀತಾ ಇದೆ. ವಿದೇಶಿ ಶಕ್ತಿಗಳು ನೇರವಾಗಿ ಇನ್ವಾಲ್ವ್ ಆಗ್ತಾ ಇದ್ದಾರೆ. ಗೊತ್ತಿಲ್ಲ ನನಗೆ, ಮೋದಿ ಮತ್ತು ಅಮಿತ್ ಶಾ ನಾವೆಲ್ಲ ವಿಷಕಂಠರಾಗಿದ್ದೀವಿ, ಎಲ್ಲವುದನ್ನು ನಿಭಾಯಿಸ್ತೀವಿ, ಏನೇ ಆದರೂ ಕೂಡ ನಮ್ಮನ್ನು ಸೋಲಿಸೋದಕ್ಕಾಗೋದಿಲ್ಲ, ಈ ರೀತಿಯ ಭ್ರಮೆಯಲ್ಲೇ ಬದುಕ್ತಾ ಇರ್ತಾರೋ ಅಥವಾ ಇದರ ವಿರುದ್ಧವಾಗಿ ಸೆಟೆದು ನಿಲ್ತಾರೋ ನನಗಂತೂ ಗೊತ್ತಿಲ್ಲ. ಆದರೆ ಮಿತ್ರರೇ, ಸ್ಪಷ್ಟವಾಗಿ ಹೇಳ್ತೀನಿ, ಇದನ್ನು ಅಜಿತ್ ದೋವಾಲ್ ಅವರ ಹೇಳಿಕೆಯಲ್ಲೇ ನಾವು ಗಮನಿಸಬೇಕು. NSA ದೋವಾಲ್ ಮಾರ್ಮಿಕವಾಗಿ ಏನಂತ ಹೇಳಿದ್ರು? ಭಾರತ ಅಭಿವೃದ್ಧಿ ಆಗೋದನ್ನ ವಿಶ್ವದ ಎಲ್ಲ ದೇಶಗಳು ಕೂಡ ಮುಕ್ತವಾಗಿ ಸ್ವಾಗತಿಸ್ತವೆ, ಅದನ್ನು ಬಯಸ್ತವೆ ಅಂತ ನಾವು ಭಾವಿಸಬಾರದು. ಒಂದು ಸ್ಟ್ರಾಂಗ್ ಆದಂತಹ ಇಂಡಿಯಾ ಅನೇಕ ದೇಶಗಳಿಗೆ ಬೇಕಾಗಿಲ್ಲ. ಒಂದು ವೆಸಲ್ ಸ್ಟೇಟ್ ಅನ್ನೇ ಅವರು ನೋಡೋದಕ್ಕೆ ಬಯಸ್ತಾರೆ. ಇದು ಕೇವಲ ವಿದೇಶಿ ಶಕ್ತಿಗಳು ಮಾತ್ರ ಅಲ್ಲ, ಈ ದೇಶದಲ್ಲಿರುವಂತಹ ಕೆಲವರಿಗೂ ಕೂಡ ಒಂದು ಗಟ್ಟಿಯಾದಂತಹ ಭಾರತ ಬೇಕಾಗಿಲ್ಲ. ಇದನ್ನು ದೋವಾಲ್ ಇತ್ತೀಚೆಗೆ ಬಹಳ ಸೂಕ್ಷ್ಮವಾಗಿ ಜನರಿಗೆ ಕನ್ವೆ ಮಾಡೋದಕ್ಕೆ ಯತ್ನ ಮಾಡಿದ್ರು. ಅಂದರೆ ದೆಹಲಿಯ ಜಂತರ್ ಮಂತರ್ ಪ್ರತಿಭಟನೆ ಆದ ಬಳಿಕ ಬಂದಂತಹ ಸ್ಟೇಟ್ಮೆಂಟ್ ಇದು. ಮಿತ್ರರೇ, ಅದಷ್ಟಕ್ಕೆ ನಿಲ್ಲೋದಿಲ್ಲ. ಕೆಲ ಡಾಟ್ಗಳನ್ನು ಕನೆಕ್ಟ್ ಮಾಡಿ ನಿಮಗೆ ಬಹಳ ಸ್ಪಷ್ಟವಾಗಿ ಎಲ್ಲದಕ್ಕೂ ಉತ್ತರ ಸಿಗುತ್ತೆ. ಇವತ್ತು ತುಂಬ ಶಕ್ತಿಗಳು ಆಕ್ಟಿವ್ ಆಗ್ತಾ ಇದ್ದಾವೆ. ಸೋಷಿಯಲ್ ಮೀಡಿಯಾದಲ್ಲಿ ವಿಪರೀತವಾಗಿ ಸರ್ಕಾರದ ವಿರುದ್ಧ ನರೇಟಿವ್ ಬಿಲ್ಡ್ ಮಾಡುವಂತಹ ಪ್ರಯತ್ನಗಳು ನಡೀತಾ ಇದ್ದಾವೆ. ಯಾಕೆ ಹೀಗಾಗ್ತಾ ಇದೆ ಕೇಳಿದ್ರೆ, ವಿದೇಶಗಳಿಗೆ ಅನ್ನಿಸ್ತಾ ಇದೆ ಮೋದಿಯವರ ಓಟಕ್ಕೆ ಬ್ರೇಕ್ ಹಾಕಬೇಕು ಅಥವಾ ಭಾರತದಲ್ಲಿ ಅಧಿಕಾರ ಬದಲಾಗಬೇಕು ಅಂತ. ಒಂದು ಕಡೆ FCRA ಬಿಲ್, ಇನ್ನೊಂದು ಕಡೆ ಅಮೆರಿಕಕ್ಕೆ ಬೇಕಾದಂತಹ ಟ್ರೇಡ್ ಡೀಲ್ ಅನ್ನು ಭಾರತ ಒಪ್ತಾ ಇಲ್ಲ. ರಷ್ಯಾ ಜೊತೆಗೆ ವ್ಯಾಪಾರ ಬೇಡ ಅಂತ ಹೇಳಿದ್ರೂ ಕೂಡ ಭಾರತ ಅದನ್ನೂ ಕೂಡ ಕೇಳಿಸ್ಕೊಳ್ತಾ ಇಲ್ಲ. ತನ್ನದು ಅತ್ಯಂತ ಸ್ವತಂತ್ರವಾದಂತಹ ವಿದೇಶಾಂಗ ನೀತಿಯಿಂದ ತೋರಿಸ್ಕೊಳ್ಳೋದಕ್ಕೆ ಭಾರತ ಯತ್ನ ಮಾಡ್ತಾ ಇದೆ. ಹೀಗಾಗಿ ಭಾರತವನ್ನು ಅಸ್ಥಿರಗೊಳಿಸೋದಕ್ಕೆ, ಇಲ್ಲಿನ ಅಧಿಕಾರವನ್ನು ಬದಲಾಯಿಸೋದಕ್ಕೆ ಎಲ್ಲಾ ಸರ್ವ ಪ್ರಯತ್ನಗಳು ಕೂಡ ಮುಂದಿನ ದಿನಗಳಲ್ಲಿ ನಡೆಯುತ್ತೆ. ಇದು ಕೇವಲ ಆರಂಭ ಅಷ್ಟೇ. ಇದನ್ನು ನಾನು ಸುಮ್ಮನೆ ಹೇಳ್ತಾ ಇಲ್ಲ. ಇತ್ತೀಚೆಗೆ ಸೋನಂ ವಾಂಗ್ಚುಕ್ ಕೊಟ್ಟಂತಹ ಒಂದು ಸ್ಟೇಟ್ಮೆಂಟ್ ಅನ್ನು ನೋಡಿ. ಸ್ವತಂತ್ರೋತ್ಸವದ ಹಿನ್ನೆಲೆಯಲ್ಲಿ ಆತ ಒಂದು ಸ್ಟೇಟ್ಮೆಂಟ್ ಅನ್ನು ಬಿಡುಗಡೆ ಮಾಡಿದ್ದಾನೆ. ಆತ ಏನು ಹೇಳ್ತಾನೆ ಅಂತಂದ್ರೆ, ಭಾರತ ಬಹಳ ಕಷ್ಟದಲ್ಲಿದೆ, ಭಾರತ ಆರ್ಥಿಕವಾಗಿ ಹಿಂದುಳಿತಾ ಇದೆ, ನಾವು ಶ್ರೀಲಂಕಾಗಿಂತ ಹಿಂದಿದ್ದೀವಿ, ಬಾಂಗ್ಲಾದೇಶಕ್ಕಿಂತ ಹಿಂದಿದ್ದೀವಿ, ಹೀಗಾಗಿ 2047ಕ್ಕೆ ನಾವು ವಿಕಸಿತ ಭಾರತ ಆಗೋದಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಮೊದಲು ಈ ದೇಶದಲ್ಲಿ ಅಧಿಕಾರವನ್ನು ಬದಲಾಯಿಸಬೇಕು. ಇದಕ್ಕೋಸ್ಕರವಾಗಿ ನಾನು ಈ ದೇಶದ ಬುದ್ಧಿಜೀವಿಗಳಿಗೆ ಕರೆ ಕೊಡ್ತಾ ಇದ್ದೀನಿ, ಬುದ್ಧಿಜೀವಿಗಳೆಲ್ಲ ಜಾಗೃತಗೊಳ್ಳಿ ಅಂತ. ಅಂದ್ರೆ ರಾಹುಲ್ ಗಾಂಧಿಯನ್ನ ಪ್ರತಿಷ್ಠಾಪನೆ ಮಾಡೋದಕ್ಕೆ ಬುದ್ಧಿಜೀವಿಗಳೆಲ್ಲ ಒಂದಾಗ್ತಾ ಇದ್ದಾರೆ. ಸೋನಂ ವಾಂಗ್ಚುಕ್ ಈಗಾಗಲೇ ಅದರ ಹಿಂಟ್ ಕೊಟ್ಟಿದ್ದಾನೆ, ಬಹಿರಂಗವಾಗಿ ಕರೆ ಕೊಟ್ಟಿದ್ದಾನೆ. ಈತ ಇನ್ನೊಂದು ಹೈಟೆಕ್ ಉಪವಾಸವೋ ವನವಾಸಕ್ಕೋ ರೆಡಿ ಮಾಡ್ಕೊಳ್ತಾ ಇದ್ದಾನೆ. ಇದರ ಜೊತೆಗೆ ಇನ್ನೊಂದು ವಿಚಾರ ಏನು ಕೇಳಿದ್ರೆ, ಕೆಲ ಮೂರ್ಖ ನಿರ್ಧಾರಗಳಿಂದಾಗಿ ಕೆಲವರನ್ನ ಅನಗತ್ಯವಾಗಿ ನ್ಯಾಷನಲ್ ಹೀರೋ ಮಾಡಲಾಗ್ತಾ ಇದೆ. ಈ ಜಿರಳೆಗಳ ವಿಚಾರದಲ್ಲೂ ಕೂಡ ಪದೇ ಪದೇ ಇದು ರಿಪೀಟ್ ಆಗ್ತಾ ಇದೆ. ಇದು ಬಹಳ ಆಘಾತಕಾರಿಯಾದಂತಹ ವಿಚಾರ. ನಾನು ಈಗ ಹೇಳ್ತಾ ಇರುವಂತಹ ಸುದ್ದಿ ರಾಹುಲ್ ಗಾಂಧಿ ಅವರ ಈ ವಿಚಾರಕ್ಕೆ ನೇರವಾಗಿ ಲಿಂಕ್ ಆಗದೇ ಇರಬಹುದು, ಆದರೆ ಒಂದಕ್ಕೊಂದಕ್ಕೆ ಸಂಬಂಧ ಇದೆ. ತೆಲಂಗಾಣದಲ್ಲಿ ನಲ್ಸಾರ್ ಅನ್ನುವಂತಹ ಒಂದು ಕಾನೂನು ವಿವಿ ಇದೆ. ಅಲ್ಲಿನ ಈ ಬಾರಿಯ ಘಟಿಕೋತ್ಸವಕ್ಕೆ ಈ ದೇಶದ CJIಗೆ ಆಹ್ವಾನ ಕೊಡಲಾಗಿತ್ತು. ಮುಖ್ಯ ನ್ಯಾಯಮೂರ್ತಿಗಳು ಘಟಿಕೋತ್ಸವಕ್ಕೆ ಬರುವಂತಹದ್ದು ಎಷ್ಟು ಹೆಮ್ಮೆಯ ವಿಚಾರ. ಒಬ್ಬ ವಿದ್ಯಾರ್ಥಿ ತನ್ನ ಕೈಗೆ ಕಾನೂನು ಪದವಿ ಈ ದೇಶದ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರೇ ಬಂದು ಕೊಡ್ತಾರೆ ಅಂತಂದ್ರೆ ಆತ ಎಷ್ಟು ಖುಷಿ ಪಡ್ತಾನಲ್ವಾ. ಆದ್ರೆ ಈ ನಲ್ಸಾರ್ ವಿವಿಯಲ್ಲಿ ಹಾಗಾಗಿರ್ಲಿಲ್ಲ. ಮುಖ್ಯ ನ್ಯಾಯಮೂರ್ತಿಗಳನ್ನ ಘಟಿಕೋತ್ಸವಕ್ಕೆ ಕರೆದಿದ್ದಕ್ಕೆ ಕೆಲವರು ಆಕ್ಷೇಪ ವ್ಯಕ್ತಪಡಿಸಿದ್ರು. 450ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವಿವಿ ಆಡಳಿತಕ್ಕೆ ಪತ್ರ ಬರೆದು ತಮ್ಮ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು. ಈ ಘಟನೆ ಇದೆಯಲ್ಲ, ಬಹಳ ಸದ್ದು ಮಾಡಿತ್ತು.
ತೆಲಂಗಾಣದ ಬಾರ್ ಕೌನ್ಸಿಲ್ ಏನ್ ಮಾಡ್ತು ಅಂತಂದ್ರೆ ಭಾರತದ ಬಾರ್ ಕೌನ್ಸಿಲ್ಗೆ ಒಂದು ಪತ್ರ ಬರೀತು. ಈ ಬಾರಿ ನಲ್ಸಾರ್ ವಿವಿಯಲ್ಲಿ ಯಾರ್ಯಾರು ಪದವಿ ಪಡೀತಾರೋ ಅವರಿಗೆಲ್ಲೂ ಕೂಡ ಅಂದ್ರೆ ಈ ದೇಶದ ಯಾವುದೇ ಬಾರ್ ಕೌನ್ಸಿಲ್ನಲ್ಲೂ ಕೂಡ ಅವಕಾಶ ಕೊಡಬಾರದು, ಅವರನ್ನ ವಕೀಲರಾಗಿ ನೇಮಕ ಮಾಡಿಕೊಳ್ಬಾರ್ದು, ಆ ರೀತಿಯಾಗಿ ಆದೇಶ ಹೊರಡಿಸಿ ಅಂತ. ಇದನ್ನ ಒಪ್ಕೊಂಡಂತಹ ಭಾರತೀಯ ಬಾರ್ ಕೌನ್ಸಿಲ್ ಆದೇಶವನ್ನ ಕೂಡ ಹೊರಡಿಸಿ ಬಿಡ್ತು. ಇದು ಬಾರ್ ಕೌನ್ಸಿಲ್ ಹೊರಡಿಸಿದಂತಹ ಅತ್ಯಂತ ಕೆಟ್ಟ ನಿರ್ಧಾರ. ಯಾರೋ ಒಂದಷ್ಟು ಜನ ವಿದ್ಯಾರ್ಥಿಗಳು ಸಿಜೆಐಗೆ ಆಕ್ಷೇಪ ವ್ಯಕ್ತಪಡಿಸಿದ್ರು ಅಂತಂದ್ರೆ ಈ ವರ್ಷ ಆ ಯೂನಿವರ್ಸಿಟಿಯಲ್ಲಿ ಔಟ್ಪುಟ್ ಆಗ್ತಾ ಇರುವಂತಹ ಎಲ್ಲಾ ವಿದ್ಯಾರ್ಥಿಗಳಿಗೂ ಶಿಕ್ಷೆ ಕೊಡ್ತೀವಿ ಅಂತಂದ್ರೆ ಏನಾದ್ರೂ ಅರ್ಥ ಇದೆಯಾ? ಹೀಗಾಗಿ ಇದು ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡೋದಕ್ಕೆ ಶುರುವಾಗಿತ್ತು. ಸಹಜವಾಗಿ ಇಂತಹ ವಿಚಾರಗಳಿಗೆ ಕಾಯ್ತಾ ಇರುವಂತಹ ಆ ಜಿರಳೆ ಪಕ್ಷದವರು ಈ ವಿಚಾರದಲ್ಲಿ ಆಕ್ಟಿವ್ ಆಗಿದ್ರು. ಇದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡಿದ್ರು. ಇವತ್ತು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶ ಸಿಜೆಐ ಸೂರ್ಯಕಾಂತ್ ಅವರೇ ಈ ವಿಚಾರದಲ್ಲಿ ಬಾರ್ ಕೌನ್ಸಿಲ್ ನಿರ್ಧಾರವನ್ನ ಖಂಡಿಸಿದ್ದಾರೆ. ಇದು ನನ್ನ ಮತ್ತು ವಿದ್ಯಾರ್ಥಿಗಳ ವಿಚಾರ. ಇಲ್ಲಿ ವಿದ್ಯಾರ್ಥಿಗಳಿಗೆ ಪ್ರತಿಭಟಿಸೋದಕ್ಕೆ ಅಧಿಕಾರ ಇದೆ. ಬಾರ್ ಕೌನ್ಸಿಲ್ ಕೈಗೊಂಡಿರುವಂತಹ ನಿರ್ಧಾರ ಮೂರ್ಖತನದ್ದು ಅನ್ನುವ ರೀತಿಯಲ್ಲಿ ಅವರು ಮುಖಕ್ಕುಗ್ದಿದ್ದಾರೆ. ಹೀಗಾಗಿ ಬಾರ್ ಕೌನ್ಸಿಲ್ ತನ್ನ ನಿರ್ಧಾರವನ್ನ ವಾಪಸ್ ಪಡೆದುಕೊಳ್ತು. ಇದನ್ನ ಸಿಜೆಪಿ ಅವರು ಸಂಭ್ರಮಿಸ್ತಾ ಇದ್ದಾರೆ. ಈ ಅಭಿಜಿತ್ ದೀಪ್ಗೆ, ಸೌರಭ್ ದಾಸ್ ಇವರೆಲ್ಲರೂ ಕೂಡ ಇದು ನಮಗೆ ಸಿಕ್ಕಂತಹ ವಿಕ್ಟರಿ. ಅಂದ್ರೆ ಸುಖ ಸುಮ್ಮನೆ ನೀವು ಅವರನ್ನ ನಾಯಕರನ್ನಾಗಿ ರೂಪಿಸ್ತಾ ಇದ್ದೀರಿ ಮಿತ್ರರೇ. ಹೀಗಾಗಿ ಭಾರತ ಈ ಹಿಂದೆಂದಿಗಿಂತಲೂ ಕೂಡ ಎಚ್ಚರದಿಂದಿರಬೇಕು. ನಮ್ಮನ್ನ ಭ್ರಮೆಗೊಳಪಡಿಸುವಂತಹ ಒಂದು ದೊಡ್ಡ ನಾಟಕ ಮಂಡಳಿ ಸಿದ್ಧವಾಗಿದೆ. ಈಗೇನಾದ್ರೂ ನಾವು ಯಾಮಾರಿದ್ದೆ ಆದ್ರೆ ಇಷ್ಟು ವರ್ಷಗಳ ಪರಿಶ್ರಮ ನೀರಿನಲ್ಲಿ ಹೋಮ ಆಗಿಬಿಡುತ್ತೆ. ಇದಕ್ಕಿಂತಲೂ ಇಂಪಾರ್ಟೆಂಟ್ ಆದಂತಹ ಒಂದು ವಿಚಾರ ಜಾರ್ಖಂಡ್ನ ಕುರಿತಾಗಿದೆ. ನೆಕ್ಸ್ಟ್ ಅದ್ರ ಬಗ್ಗೆ ವಿಡಿಯೋ ಮಾಡಿ ಈ ಇಡೀ ಇಕೋಸಿಸ್ಟಮ್ ಹೇಗೆ ಎಕ್ಸ್ಪೋಸ್ ಆಗಿದೆ ಅಂತ ಮಾಹಿತಿ ಕೊಡ್ತೀನಿ. ಈ ವಿಚಾರದ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.